ವೀಕ್ಷಕ ಪ್ರಭುಗಳೇ, ಇವತ್ತು ನಾವು ಈ ಬಾಗಲಕೋಟೆ ಹತ್ತಿರ ಇರುವಂತಹ ಮುಚ್ಕಂಡಿ ಗ್ರಾಮದಲ್ಲಿದ್ದೇವೆ. ಮುಚ್ಕಂಡಿ ಗ್ರಾಮದ ಪ್ರಾಥಮಿಕ ಶಾಲೆಯ ಎದುರುಗಡೆ ನಾವಿರುವಂಥದ್ದು. ಹಾಗೆ ಮುಚ್ಕಂಡಿ ಗ್ರಾಮದ ಗುರು ಹಿರಿಯರು ನಮ್ಮ ಜೊತೆ ಇದ್ದಾರೆ. ಈ ಮುಚ್ಕಂಡಿ ಪ್ರಾಥಮಿಕ ಶಾಲೆ ಏನಿದೆ, ನಿಜಕ್ಕೂ ಇಲ್ಲೊಂದು ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸುಮಾರು ವರ್ಷಗಳಿಂದ ಈ BTDA ಸ್ಥಾನದಲ್ಲಿ ಈ ಒಂದು ಶಾಲೆ ಇದೆ. ಈ ಶಾಲೆ ಆ ಕಡೆ ಒಂದು ಈ ಕಡೆ ಒಂದು ಕಟ್ಟಡಗಳು ಇರೋದ್ರಿಂದ ಶಿಕ್ಷಕರಿಗೆ ತುಂಬ ತೊಂದರೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ. ಹಾಗೆ ಇಲ್ಲಿ ಸ್ವಚ್ಛತೆ ಕೊರತೆ ಸಹ ಎದ್ದು ಕಾಣ್ತಾ ಇದೆ. ಸೊ ಹಿರಿಯರಿದ್ದಾರೆ, ಸೊ ಯುವಕರಿದ್ದಾರೆ, ಅವರೆಲ್ಲ ಮಾತಾಡಿಸುವಂತಹ ಕೆಲಸವನ್ನು ಮಾಡೋಣ. ಸರ್, ಈಗ ಮುಚ್ಕಂಡಿ ಒಂದು ಡೆವಲಪ್ಡ್ ಊರಾಗೈತಿ, ಎಲ್ಲ ಇಂಪ್ರೂವ್ ಆಗೈತೆ ಸರ್, ಎಲ್ಲ ಎಜುಕೇಟೆಡ್ ಜನ ಇದ್ದಾರೆ. ಹೀಗಾಗಿ ಪ್ರಾಥಮಿಕ ಶಾಲೆ ಇಂಥ ಒಂದು ದುಸ್ಥಿತಿಗೆ ಕಾರಣವಾಗೈತ್ರಿ. ಅದಕ್ಕೆ ಏನು ಹೇಳ್ತೀರಿ? ಯಾವ ಥರ ಪ್ರಾಬ್ಲಮ್ಸ್ ಇದಾವೆ? ಏನಿಲ್ಲ ಸರ್, ಎಲ್ಲ ನಾವು ಊರು ನಾಯಕರು ಮತ್ತು ನಮ್ಮ SDMC ಅಧ್ಯಕ್ಷರು ಕೂಡಿ ಶಾಸಕರಿಗೆ ಮನವಿ ಕೊಟ್ಟಿವು. ಆದ್ರೂ ಅದು ಗಮನಕ್ಕೆ ಬರೋಲ್ದು. ನಮ್ಮ ಅಧ್ಯಕ್ಷರು ಗಮನ ತೊಗೊಂಡು ಅದು ಹರಿಸ್ಬೇಕಂತ ಅವ್ರು ಕೇಳ್ಕೊತು. ಇನ್ನೂವರೆಗೆ ಆಗಿಲ್ಲ. ಇದು ಗಟರ್ ತುಂಬಿ ಪ್ಯಾಕ್ ಆಗತೈತಿ. ನಮ್ಮ ಮಕ್ಕಳಿಗೆ ಅಲ್ಲಿ ಜಾಗ ಇಲ್ಲ. ಅದನ್ನು ಶಾಸಕರು ಮನವಿ ಕೊಟ್ಟಿವು, ಗ್ರೌಂಡ್ ಮಾಡ್ಬೇಕಂತೇಳಿ. ಶಾಸಕರು ಸ್ಪಂದನೆ ಮಾಡ್ಯಾರ. ನಾವು ಹೋಗ್ಬೇಕಾಯ್ತಷ್ಟೇ, ನಮ್ಮಲ್ಲಿ ಉಳಿದೈತೆ ಅಷ್ಟೇ, ಮತ್ತೇನಿಲ್ಲ. ಅವರು ಮೇಡಮ್ ಅವರು ನಮಗೆ ಪದೇ ಪದೇ ಹೇಳ್ಯಾರ, ಸಿಬ್ಬಂದಿ ಒಳ್ಳೆ ಸಿಬ್ಬಂದಿ ಐತಿ ನಮ್ಮ ಊರಿಗೆ, ಯಾವುದೂ ಏನಿಲ್ಲ, ಕೊರತೆ ಇಲ್ಲ. ನಮಗೆ ಒಳ್ಳೆ ಶಿಕ್ಷಣ ಕೊಡ್ತಾರೆ. ಸಿಬ್ಬಂದಿ ಬಗ್ಗೆ ಮಾತಾಡೋಂಗಿಲ್ಲ. ಇದು ನಮ್ಮ ಊರಿಂದ ನಮ್ಗೆ ಏನಾಗೈತೆ ಅಂದ್ರೆ, ನಮ್ಮ ಅಧ್ಯಕ್ಷರು ನಾವು ಕೂಡ ಹೋಗಿ ಮಾಲಾರ್ಕ ಆಗೈತೆ. ಅದು ಇದು ಹೇಳ್ಬೇಕಂದ್ರೆ ಶಾಸಕರಾಗ ಮನವಿ ಕೊಟ್ಟಿದ್ದೈತಿ. ಮೇಡಮ್ ಅವ್ರ ಕಡೆ ನಮ್ಮ ರಿಸೂಡ್ ಹಾಕಿದ್ದು ಐತ್ರಿ. ಈಗ ಶಾಸಕರು ಸರಿಯಾಗಿ ರಿಯಾಕ್ಷನ್ ಮಾಡಿದ್ದಾರೆ, ಮಾಡ್ತೀವಿ ಅಂತ ಹೇಳ್ಯಾರ. ಮಾಡ್ಯಾರ ಆಲ್ರೆಡಿ. ಅವ್ರು ತಾಲೂಕ್ ಪಂಚಾಯತಿಗೆ ಹೇಳ್ಯಾರ. ನಾವು ಊರನ್ನವ್ರು ಹೋಗಿ ಅದನ್ನು ಸ್ಪಂದನೆ ಮಾಡಿ ಅವರಿಗೆ ಗಮನಕ್ಕೆ ತಂದು ಅಂದ್ರೆ ಅವರು PWD ಆಫೀಸಿಗೆ ಕಳಿಸಿ ಅದನ್ನ ಡೆಮೋಲೇಷನ್ ಮಾಡಿ ನಮ್ಮ ಗ್ರೌಂಡ್ ಮಾಡಿ ಕಂಪೌಂಡ್ ಕಟ್ಕೊಡ್ತೀವಿ ಅಂತ ಶಾಸಕರು ಹೇಳ್ಯಾರ. HYMT ಶಾಸಕರು. HYMT ಅವರು. ಈಗ ಈ ಸ್ಕೂಲ್ ನೋಡ್ತಾ ಇದ್ರೆ ನಾವು, ಈಗ ಆ ಕಡೆ ಒಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ. ಈಗ ಅನೇಕ ಬೇರೆ ಬೇರೆ ಥರ ಇದಾವೆ ಸರ್ ಇವು. ಈಗ ವಿದ್ಯಾರ್ಥಿಗಳಿಗೆ ಒಳಗೆ ಸ್ಕೂಲ್ ಒಳಗೆ ಹೋಗಕ್ಕೆ ಭಯದ ವಾತಾವರಣ. ಯಾಕಂದ್ರೆ ಗಾಡಿಗಳು ಅಡ್ಡಾಡ್ತಾವೆ. ಯಾಕಂದ್ರೆ ದೊಡ್ಡ ಊರಿಗೆ ಒಂದು ದೊಡ್ಡ ದೇವಸ್ಥಾನ ಐತಿ. ಹೀಗಾಗಿ ಭಕ್ತರು ಬರ್ತಾ ಇರ್ತಾರೆ. ಹೀಗಾಗಿ ಬಹಳ ತೊಂದರೆ ಸರ್. ಏನು ಹೇಳ್ತೀರಿ ಸರ್? ಸರ್ ನೋಡ್ರಿ, ಇದು ಸಾಲಿ ದಿಕ್ಕಿಗೆ ಒಂದೊಂದು ಸಾಲಿ ಇದಾವೆ. ಇಲ್ಲೊಂದು 2 ಸಾಲಿ, ಅಲ್ಲೊಂದು 2 ಸಾಲಿ, ಅಲ್ಲೊಂದು 2 ಸಾಲಿ. ನಡು ಹುಡುಗರು ಆಟ ಆಡ್ತಿರ್ತಾವೆ. ಈಗ ಆಲ್ರೆಡಿ ಒಂದು 2-3 ಸಲ ಗಾಡಿ ಬೈಕ್ ಹುಡುಗರಿಗೆ ಹಾಸ್ಯಾರ. ಎಲ್ಲ ದವಾಖಾನಿಗೆ ಹೋಯ್ದು ಎಲ್ಲ ಟ್ರೀಟ್ಮೆಂಟ್ ಮಾಡ್ಯಾರ. ಅವರು ತೋರ್ಸ್ಯಾರ ಹಾಸ್ದವ್ರ ಬೈಕ್. ಈಗ ನೋಡ್ರಿ, ಈಗ BTD ಜಾಗ ಐತಿ ಈ ಸಾಲಿಯಿಂದ. ಆ BTD ಜಾಗ ಕುಲ್ಲ ಐತಿ. ಅದೇನು ಗೌರ್ಮೆಂಟ್ ಜಾಗ ಅದ, ಯಾವ್ದೇನು ಜಾಗ ಅಲ್ಲ. ಆ ಜಾಗದಾಗ ಗ್ರೌಂಡ್ ಮಾಡಿ ಕಂಪೌಂಡ್ ಕಟ್ಟಿ ಈ ಸಾಲಿಯವರು ನಮಗೆ ಅನುಕೂಲ ಮಾಡಿಕೊಟ್ರೆ MLA ಅವರು. ಈಗ BTD ಚೇರ್ಮನ್ ಮೇಟಿಯವರು ಅದಾರ. ಈಗ ಅವ್ರು ಏನು ಮನಸ್ಸು ಮಾಡಿದ್ರು ಆಗತ್ತಾ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಗ್ಯಾರ. ಎಲ್ಲ ಆಲ್ರೆಡಿ ನಾವು ಅರ್ಜಿ ಕೊಟ್ಟಿದ್ದೈತಿ. ಎಲ್ಲ ಸಾಲಿ ವತಿಲಿಂದ ಎಲ್ಲ ಮಾಡಿದ್ದೈತಿ. ಇನ್ನೂ ತಕ್ಕ ಇವ್ರು ಯಾರು MLA ಸಾಹೇಬರು ತಲೆ ಕೆಡಿಸೋದಿಲ್ಲ, ಯಾರು ಏನೂ ಮಾಡಿಲ್ಲ. ಈ ಟೈಪ್ ಮಾಡಿದ್ರೆ ಹುಡುಗರು ನಾಳೆ ಏನಾರಾಗಿ ಸತ್ತರ, ಏನಾರ ಕಾಲಕ್ಕೆ ಕೈ ಮುರಿದ್ರ ಏನು ಮಾಡೋಕೆ? ಪಾಲಕರು ಅವ್ರು ದುಡಿಯೋಕೆ ಹೋಗ್ತಾರ. ಅವರೆಲ್ಲ ಪಾಪ ಅವರೆಲ್ಲ ಬಡತನ ಪರಿಸ್ಥಿತಿ. ಹಿಂಗಾಗಿ ಅವರೆಲ್ಲ ಇಲ್ಲಿ ಮಕ್ಕಳು ಬಿಟ್ಟು ಹೋಗಿರ್ತಾರೆ. ಸರ್ಗಳು ಎಟ್ಟಂತ ನೋಡ್ಬೇಕು, ಯಾರು ಅಂತ ನೋಡ್ಬೇಕು ಅವರು. ಅದಕ್ಕೆ ಏನಕ್ಕೇನಾರ ಆದ್ರೆ ಈಗ ನೋಡಿ ಗಾಡಿ ತೊಗೊಂಡು ಹೋಗಿರ್ತಾರೆ. ಏನು ಹುಡುಗರು ಬರ್ತಾರಂತ ಯಾರಿಗೂ ಗೊತ್ತಿರಂಗಿಲ್ಲ. ಎಲ್ಲ ತ್ರಾಸ ಐತಿ. ಅದಕ್ಕೆ BTD ಜಾಗ ಐತಿ. ಆ ಕುಲ್ಲ ಜಾಗದಾಗ ಒಂದು ಸ್ವಲ್ಪ ಗ್ರೌಂಡಿಗೆ ಅಂತ ಹುಡುಗರಿಗೆ ಆಟ ಆಡಕ್ಕೆ ಕೊಟ್ರೆ ಅದು ಅನುಕೂಲ ಆಗುತ್ತೆ. ಏನೈತಿ, ಹುಡುಗರು ಕಂಪೌಂಡ್ ಕಟ್ಟಿ ಶಾಲೆ ಅವ್ರು ಇದು ಮಾಡಿ ಮತ್ತು ಆ ಶಾಲೆ ಅಲ್ಲಿ ಒಂದು ಡೊನೇಷನ್ ಇದು ಬೀಳಿಸ್ಬೇಕಾಗೈತೆ. ಅದು ಇನ್ನೂ ಬೀಳ್ಸಾಕ್ತಾ ಇರಲ್ಲ. ಅದು ಅನ್ನ ಬೀಳಿಸಿ ಈಚೆ ಕಡೆ ಎಲ್ಲ ಗಟ್ರ ಐತಿ. ಅಲ್ಲೇ ಊಟ ಮಾಡ್ತಾರೆ. ಅಲ್ಲೇ ಎಲ್ಲ ಭಾಳ ಪ್ರಾಬ್ಲಮ್ ಆಗೈತೆ ರೀ ಸರ್ ಇದ್ರ ಬಗ್ಗೆ. ಓಕೆ, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹೇಳಬೇಕು ಅಂತ ಹೇಳ್ತೀರಿ. ನೋಡ್ರಿ, ಎಲ್ಲ ಅರ್ಜಿ ಕೊಟ್ಟಿದ್ದೈತಿ, ಎಲ್ಲ ಮಾಡಿದ್ದೈತಿ. ಇವರು ಇನ್ನೂ ತಕ್ಕ ಯಾರು MLA ಅವರು ತಲೆ ಕೆಡಿಸೋದಿಲ್ಲ, ಯಾರು ಏನೂ ತಲೆ ಕೆಡಿಸೋದಿಲ್ಲ. ಇನ್ನೂ ತಕ್ಕ ಯಾರು ಏನೈತಿ, ಕುಲ್ಲ ರಗಡ ಜಾಗ ಐತಿ. BTD ಜಾಗನ ಕಲ್ಲ ಹಾಕ್ತಾರೆ. BTD ಕಲ್ಲ ಐತಿ ಅಲ್ಲಿ. ಇಲ್ಲಿಂದ ಹಿಡ್ಕೊಂಡು ಆ ರೋಡ್ ತಕ್ಕ ಮಶಾನ್ ತಕ್ಕ ಕುಲ್ಲ ಜಾಗನ ಐತಿ. ಏನು ಪ್ಲಾಟ್ ಇಲ್ಲ, ಏನಿಲ್ಲ. ಅದನ್ನು ಏನೈತಿ, BTD ಜಾಗದ ಸಾಲಿ ಕೊಟ್ಟರೆ ಅನುಕೂಲ ಆಗುತ್ತೆ. ಶೌಚಾಲಯ ಇಲ್ಲ ಸಣ್ಣ ಮಕ್ಕಳಿಗೆ. ಈಗ ನೋಡ್ರಿ, 7 ಹುಡುಗರು ಎಲ್ಲಿ ಯಾರಾದ್ರೂ ಹುಚ್ಚು ಹೋಯ್ತಾರೆ, ಸಂಡಾಸ್ಗೆ ಹೋಗ್ತಾರೆ. ಈಗ ಹೆಣ್ಮಕ್ಳು ಏನು ಮಾಡ್ಬೇಕು? ಸಣ್ಣ ಮಕ್ಕಳು ಈಗ ರೋಡ್ನ್ಯಾಗ ಮಂದಿ ಅಡ್ಡಾಡ್ತಿರ್ತಾರೆ. ಅಲ್ಲೆಲ್ಲರೂ ಒಂದಕ್ಕೆ ಕುಂತಾರೆ. ಅದೆಲ್ಲ ಸರಿ ಅಲ್ಲ. ಅದಕ್ಕೆ ಶೌಚಾಲಯ ಇಲ್ಲ, ಸಾಲಿ ಗ್ರೌಂಡ್ ಇಲ್ಲ, ಸಾಲಿ ಚಂತಾಗೇನೂ ಇಲ್ಲ. ಎಲ್ಲ ಬೆಳಕೊಂಡವು ಸಾಲಿ. ಇವೆಲ್ಲ 50 ವರ್ಷ ಸಾಲಿ ಇರ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ಎಲ್ಲ ಬೆಳಕೊಂಡವು. ಇವನ್ನೆಲ್ಲ ಚೆಂದಾಗಿ ಇದು ಮಾಡಿ ಅನುದಾನ ರಗಡೆ ಐತಿ ಸಾಲಿದ್ದು. ಏನೂ ಮಾಡಾಕ್ತಾ ಇಲ್ಲ, ಕೇರ್ಪುರ ಇಲ್ಲ.